ಸಾಗರ ತಾಲೂಕು ನಮ್ಮ ಏನು ನಾರಾಯಣಗೌಡರ ನೇತೃತ್ವದ ರಕ್ಷಣಾ ವೇದಿಕೆಯ ಅಡಿಯಲ್ಲಿ ನಾವು ಈ ಒಂದು ಸಾಗರದಲ್ಲಿ ಬೃಹತ್ ಕನ್ನಡ ಭಾಷಾ ಜಾಗೃತಿ ಅಭಿಯಾನ ರ್ಯಾಲಿಯನ್ನ ಇವತ್ತ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಶಿವಮೊಗ್ಗದಿಂದ ನಮ್ಮ ಜಿಲ್ಲಾ ಅಧ್ಯಕ್ಷ ಮಹಿಳಾ ಅಧ್ಯಕ್ಷರಾದ ಜ್ಯೋತಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೂ ಅವರ ಜೊತೆಗಿರುವ ಪದಾಧಿಕಾರಿಗಳು ಬಂದಿದ್ದಾರೆ. ಹಾಗೂ ನಮ್ಮ ಈ ಸಾಗರದ ಎಲ್ಲ ಹೋರಾಟಗಾರರು ಹಾಗೂ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ನನ್ನ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ಸನ್ನ ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೆ ಇವತ್ತಿನ ಒಂದು ಜಾಥಾದ ವಿಶೇಷ ಏನಂತ ಹೇಳಿದ್ರೆ, ನಾವು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕನ್ನಡವನ್ನ ಪ್ರತಿಯೊಬ್ಬರು ಕನ್ನಡಿಗರೇ ಇದ್ದಾರೆ. ಆದ್ರೆ ನಾವು ಈ ಸಾಗರ ಅಂತ ಇದರಲ್ಲಿ ಸುತ್ತಮುತ್ತ ಒಂದು ಹಳ್ಳಿಯಲ್ಲಿ ಹೆಚ್ಚು 95% ಜನ ಕನ್ನಡವನ್ನ ಮಾತಾಡುವಂತ ಜನ ಇದ್ದಾರೆ. ಹಾಗೆ ಇಲ್ಲಿ ಸಾಗರಕ್ಕೆ ಬರೋರು ಪ್ರತಿಯೊಬ್ಬರು ಹಳ್ಳಿಯಿಂದ ಬರೋರು ಜನಸಾಮಾನ್ಯರು ಇಲ್ಲಿ ಬರ್ತಾರೆ. ಇಲ್ಲಿ ಕನ್ನಡ ಭಾಷೆ ಬಿಟ್ಟರೆ ಬೇರೆ ಯಾವುದೇ ಭಾಷೆನೂ ಅವರಿಗೆ ಬರೋದಿಲ್ಲ. ಇಲ್ಲಿ ವ್ಯವಹಾರವನ್ನ ನಮ್ಮ ಕನ್ನಡ ಸಾಗರ ಸುತ್ತಮುತ್ತಲಿನ ಜನರು ಬಂದೇ ಇಲ್ಲಿ ವ್ಯವಹಾರ ಮಾಡೋದು. ಹಾಗಾಗಿ ಇಲ್ಲಿ ಬ್ಯಾಂಕ್ಗಳಲ್ಲಿ, ಪೋಸ್ಟ್ ಆಫೀಸ್ಗಳಲ್ಲಿ, ಇಲ್ಲಿ ಒಬ್ಬ ಕೆನರಾ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಅದು ಬಂದ್ರೆ ಅವನಿಗೆ ಕನ್ನಡ ಬರೋದಿಲ್ಲ, ಹಿಂದಿ ಬರುತ್ತೆ. ಒಬ್ಬ ರೈತ ತನ್ನ ಒಂದು ಸಾಲದ ವ್ಯವಹಾರವನ್ನ ಮಾಡೋದಕ್ಕೆ ಆ ಬ್ಯಾಂಕಲ್ಲಿ ಬರ್ತಾನೆ. ಆದ್ರೆ ಅವನು ಮ್ಯಾನೇಜರು ಹಿಂದಿ ಮಾತಾಡ್ತಾನೆ. ಇವರಿಗೆ ಹಿಂದಿ ಬರಲ್ಲ, ಅವನು ಕನ್ನಡ ಮಾತಾಡಲ್ಲ. ಹಾಗಾದಾಗ ನಮ್ಮ ರೈತ ಹೇಗೆ ವ್ಯವಹಾರ ಮಾಡಬೇಕು? ಇಲ್ಲಿ ಸರ್ಕಾರದ ಆದೇಶನೇ ಇದೆ, ಇವರಿಗೆ ಇಲ್ಲಿಗೆ ಕೆಲಸ ಮಾಡಿ 6 ತಿಂಗಳೊಳಗೆ ಕನ್ನಡ ಕಲಿಬೇಕು, ಕನ್ನಡ ಕಲಿತು ಇಲ್ಲಿನ ಜನರ ಜೊತೆಗೆ ವ್ಯವಹಾರ ಮಾಡಬೇಕು ಅಂತ. ಆದ್ರೆ ಆ ಮ್ಯಾನೇಜರು ನೀವೇ ಹಿಂದಿ ಕಲ್ಕೊಂಡು ಬರ್ರಿ ಅಂತ ಹೇಳಿ ಉತ್ತರದಿಂದ ಮಾತಾಡ್ತಾನೆ. ಹಾಗಾಗಿ ಇಲ್ಲಿ ಇವರಿಗೆ ಹೇಳೋರು ಯಾರು ಕೇಳೋರಿಲ್ವಾ? ನಾವು ಅವರಿಗೆ ಇವತ್ತು ಈ ಜಾಗೃತಿ ಉದ್ದೇಶನೇ ಅದು ಪೋಸ್ಟ್ ಆಫೀಸಲ್ಲಾಗಿರ್ಬೋದು, ಬ್ಯಾಂಕ್ಗಳಲ್ಲಾಗಿರ್ಬೋದು, ಯಾವುದೇ ಸಿಬ್ಬಂದಿಗಳು ಹಿಂದಿಗಳು ಇದ್ರೆ ಅವ್ರ ಭಾಷೆ ಮಾತಾಡಿ, ಆದ್ರೆ ವ್ಯವಹಾರ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಕನ್ನಡವನ್ನ ಸಂಪೂರ್ಣವಾಗಿ ಕಲಿತು ನಮ್ಮ ಈ ಜನಸಾಮಾನ್ಯರಿಗೆ ಕನ್ನಡದಲ್ಲೇ ವ್ಯವಹಾರ ಮಾಡ್ಬೇಕಂತ ಹೇಳಿ ಅವರಿಗೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಹಾಗೆ ಈ ನಮ್ಮ ಸಾಗರದಲ್ಲಿ ಇವತ್ತು ಜಾಗೃತಿ ಕ್ಲಾಸಿಂದ ಇಡೀ ಸಾಗರ ಟೌನ್ ಪ್ರತಿಯೊಂದು ನಾವು ಒಂದು ಬೈಕ್ ರ್ಯಾಲಿ ಮಾಡಿದ್ವಿ. ಇಲ್ಲಿ ಪ್ರತಿಯೊಬ್ರು ಇಂಗ್ಲಿಷ್ ಬೋರ್ಡ್ ಅನ್ನ ದೊಡ್ಡ ಹಾಕಿದ್ದಾರೆ. ಇದೇ ನಾನು 6 ತಿಂಗಳ ಹಿಂದೆ ನಾಗಪ್ಪಣ್ಣವರಿಗೆ ಒಂದು ಮನವಿ ಕೊಟ್ಟಿದ್ದೆ. ಇದೇ ಸರ್ಕಾರ ಆದೇಶ ಇದೆ, 60% ಕನ್ನಡದಲ್ಲಿ ನಾಮಫಲಕ ಅಳವಡಿಕೆ ಆಗ್ಬೇಕು, ಇನ್ನು 40% ಬೇರೆ ಭಾಷೆಯಲ್ಲಿ ಆಗ್ಬೇಕಂತ ಇದೆ. ಹಾಗಾಗಿ ನೀವು ನಗರದಲ್ಲಿ ಎಲ್ಲಾ ಬೋರ್ಡ್ಗಳನ್ನ ತೆರವುಗೊಳಿಸೋ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಆದ್ರೆ ನಾವು ಕೊಟ್ಟಿರೋ ಅರ್ಜಿಗೆ ಅವರು ಒಂದು ಕುಂಭತ್ತನ್ನು ಬೆಲೆ ಕೊಟ್ಟಿಲ್ಲ. ನೋಡಿ ಸ್ವಾಮಿ, ಇದು ನಮ್ಮ ಕೊನೆ ಎಚ್ಚರಿಕೆ. ಇಲ್ಲಿಯ ಆಯುಕ್ತರಿಗೆ ನಾವು ಕರವೆಯಿಂದ ಕೊನೆಯ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೇ ಡಿಸೆಂಬರ್ 31ರೊಳಗೆ ನೀವು ಸಾಗರದಲ್ಲಿ ಯಾವ್ಯಾವ್ದು ಇಂಗ್ಲಿಷ್ ಬೋರ್ಡ್ ಇದೆ ದೊಡ್ಡದು ಅವನ್ನೆಲ್ಲ ಕಿತ್ತೋಸಿಬೇಕು. ಇಲ್ಲ ನಿಮ್ಮ ಹತ್ರ ಆಗಲ್ಲ ಹೇಳಿ ನಾವೇ ಮಸಿ ತಂದು ಕಪ್ಪು ಮಸಿ ತಂದು ಆ ಬೋರ್ಡ್ಗೆ ಬಡಿದು ಆ ಬೋರ್ಡ್ನೆಲ್ಲ ಕಿತ್ತೋಗಿಸ್ತೀವಿ. ಗ್ರೀನ್ ಅಂಬಾಸಿ ಆಗಿರ್ಬೋದು, ಸೋಪನಿಕ ಹೋಟೆಲ್ ಆಗಿರ್ಬೋದು.